ಅಭಿಮಾನಿಗಳ ಅಭಿಮಾನ ಸೆಲೆಬ್ರಿಟಿಗಳಿಗೆ ತುಂಬಾ ಸ್ಪೆಷಲ್. ಆದರೆ ಅತಿರೇಕದ ಅಭಿಮಾನ ಸೆಲೆಬ್ರಿಟಿಗಳಿಗೆ ಒಮ್ಮೊಮ್ಮೆ ಕಿರಿಕಿರಿನೂ ನೀಡುತ್ತೆ. ಇದೀಗ ಟಾಲಿವುಡ್ ನಟ ರಾಮ್ ಚರಣ್ಗೆ ಇಂಥ ಕಿರಿಕಿರಿ ಅನುಭವವಾಗಿದ್ದು, ಫ್ಯಾನ್ಸ್ ರಾಮ್ ಚರಣ್ ಬಟ್ಟೆಯನ್ನೇ ಹರಿದು ಹಾಕಿದ್ದಾರೆ. ಹಾಗಾದ್ರೆ ಅಭಿಮಾನಿಗಳು ನಟನ ಬಟ್ಟೆ ಹರಿದಿದ್ದೇಕೆ ಹೇಳ್ತೀವಿ ಕೇಳಿ. ನಟ ಪವನ್ ಕಲ್ಯಾಣ್ ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಗೆ ಪೀಠಾಪುರಂನಿಂದ ಕಣಕ್ಕಿಳಿದಿದ್ದಾರೆ. ಚಿಕ್ಕಪ್ಪನ ಪರವಾಗಿ ಚುನಾವಣೆ ಪ್ರಚಾರಕ್ಕೆಂದು ನಟ ರಾಮ್ ಚರಣ್ ಪೀಠಾಪುರಂಗೆ ತೆರಳಿದ್ರು. ಈ ವೇಳೆ ರಾಮ್ ಚರಣ್, ಪವನ್ ಕಲ್ಯಾಣ್ ಒಟ್ಟಿಗೆ ಬಂದಿದ್ದನ್ನ ನೋಡಲು ಸಾವಿರಾರು ಮಂದಿ ಅಭಿಮಾನಿಗಳು ಪೀಠಾಪುರಂನಲ್ಲಿ ನೆರೆದಿದ್ರು. ಚುನಾವಣಾ ಪ್ರಚಾರವಾದ್ರಿಂದ ದೊಡ್ಡ ಮಟ್ಟಿಗಿನ ಪೊಲೀಸ್ ಭದ್ರತೆ ರಾಮ್ ಚರಣ್ಗೆ ಇರಲಿಲ್ಲ. ಹೀಗಾಗಿ ರೋಡ್ ಶೋ ವೇಳೆ ನೆಚ್ಚಿನ ನಟನ ಸುತ್ತ ಅಭಿಮಾನಿಗಳು ಮುತ್ತಿಕೊಂಡ್ರು. ರಾಮ್ ಚರಣ್ ಅಭಿಮಾನಿಗಳಿಂದ ತಪ್ಪಿಸಿಕೊಳ್ಳಲು ಹರಸಾಹಸ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ರಾಮ್ ಚರಣ್ನ ನೋಡುವ ಖುಷಿಯಲ್ಲಿ ಫ್ಯಾನ್ಸ್ ನಟನನ್ನ ತಳ್ಳಿದ್ರು, ನೂಕಿದ್ರು, ಹಾಗೆ ಶರ್ಟ್ನು ಹರಿದು ಹಾಕಿದ್ದಾರೆ. ಇಷ್ಟೆಲ್ಲ ನಡೆದ್ರೂ ಸಹ ರಾಮ್ ಚರಣ್ ಏನು ಪ್ರತಿಕ್ರಿಯೆ ನೀಡದೆ ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಿದ್ರು. ಸದ್ಯ ಈ ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಚಿಕ್ಕಪ್ಪನ ಪರ ಪ್ರಚಾರಕ್ಕೆ ಇಳಿದು ರಾಮ್ ಚರಣ್ ಫಜೀತಿಗೆ ಸಿಕ್ಕಿದ್ರೆ, ಇತ್ತ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಗೆಳೆಯನ ಪರ ಮತಯಾಚನೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರ ವೈಎಸ್ಆರ್ಸಿಪಿ ಪಕ್ಷದ ಅಭ್ಯರ್ಥಿಯಾದ ಶಿಲ್ಪಾ ರವಿಚಂದ್ರ ಕಿಶೋರ್ ರೆಡ್ಡಿ ಪರವಾಗಿ ಅಲ್ಲು ಅರ್ಜುನ್ ಚುನಾವಣಾ ಪ್ರಚಾರ ನಡೆಸಿದ್ರು. ಆದರೆ ಈ ವೇಳೆ ನೀತಿ ಸಂಹಿತೆಯ ಉಲ್ಲಂಘನೆ ಮಾಡಲಾಗಿದೆ ಅಂತ ಅಲ್ಲು ಅರ್ಜುನ್ ಹಾಗೆ ಶಿಲ್ಪಾ ರವಿಚಂದ್ರ ಕಿಶೋರ್ ರೆಡ್ಡಿ ವಿರುದ್ಧ ಚುನಾವಣಾ ಅಧಿಕಾರಿಗಳು ಕೇಸ್ ದಾಖಲಿಸಿದ್ದಾರೆ. ವಿಷಯ ಏನು ಅಂದ್ರೆ, ಶಿಲ್ಪಾ ರವಿಚಂದ್ರ ಕಿಶೋರ್ ರೆಡ್ಡಿ ಮನೆಗೆ ಭೇಟಿ ನೀಡಿದ್ದ ಅಲ್ಲು ಅರ್ಜುನ್ ಮನೆಯ ಬಾಲ್ಕನಿ ಬಳಿ ಬಂದು ಗೆಳೆಯನನ್ನ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದ್ರು. ಯಾವುದೇ ರೋಡ್ ಶೋನಲ್ಲಿ ಅಲ್ಲು ಭಾಗಿಯಾಗಲಿಲ್ಲ. ಆದರೆ ಅಲ್ಲು ಅರ್ಜುನ್ ಭೇಟಿಯ ವೇಳೆ ಭಾರಿ ಸಂಖ್ಯೆಯ ಜನರು ಜಮಾಯಿಸಿದ್ರು. ಈ ವೇಳೆ ನೂಕುನುಗ್ಗಲಾಗಿದೆ. ಇದ್ಯಾವುದಕ್ಕೂ ಶಿಲ್ಪಾ ರವಿಚಂದ್ರ ಕಿಶೋರ್ ರೆಡ್ಡಿ ಅನುಮತಿಯನ್ನ ಪಡೆದಿರಲಿಲ್ಲ. ಏಕಾಏಕಿ ಅಲ್ಲು ಅರ್ಜುನ್ ಆಗಮಿಸಿದ್ರಿಂದ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರು. ಇದು ನೀತಿ ಸಮಿತಿಯ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿ ಇಬ್ಬರ ವಿರುದ್ಧವೂ ಕೇಸ್ ದಾಖಲಾಗಿದೆ.